ಸ್ನೇಹಿತರೆ ನಮಸ್ಕಾರ. ಈ ಬಾರಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಸಾಕಷ್ಟು ಅನಿರೀಕ್ಷಿತ ಘಟನೆಗಳು ನಡೀಲಿಕ್ಕಿದೆ ಅನ್ನೋದು ಗೊತ್ತಾಗಿದೆ. ಈ ಅನಿರೀಕ್ಷಿತ ಘಟನೆಗಳು ಕೆಲವೊಂದಷ್ಟು ವೆರಿ ಶಾಕಿಂಗ್ ಮತ್ತು ವೆರಿ ಸರ್ಪ್ರೈಸಿಂಗ್ ಅಂತಲೂ ಕೂಡ ಹೇಳ್ಬೋದು. ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ 5ನೇ ವಾರದ ಆಟ ಮುಗಿದು 6ನೇ ವಾರಕ್ಕೆ ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನು ಕೊಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಮನೆಯ ಎಲ್ಲ ಸ್ಪರ್ಧಿಗಳನ್ನು ಕೂಡ ನಾಮಿನೇಟ್ ಮಾಡಲಾಗಿದೆ. ಯಾವುದೇ ಟಾಸ್ಕ್ ಇರದೆ, ಅಂದರೆ ನಾಮಿನೇಷನ್ಗೆ ಸಂಬಂಧಪಟ್ಟಂತೆ ಯಾವುದೇ ಟಾಸ್ಕನ್ನು ಮಾಡಿಸದೆ ಎಲ್ಲ ಸ್ಪರ್ಧಿಗಳನ್ನು ಕೂಡ ನಾಮಿನೇಟ್ ಮಾಡಿರೋದ್ರಿಂದ ಬಿಗ್ ಬಾಸ್ ಮನೆಯಲ್ಲಿ ಅಸಲಿಗೆ ಜೊಳ್ಳು ಯಾವುದು, ಜೊತೆಗೆ ಇಲ್ಲಿ ಉಳಿಯೋದು ಯಾವುದು, ಹೋಗೋದು ಯಾವುದು, ಈ ರೀತಿಯಾದಂಥ ಪ್ರಶ್ನೆಗಳು ಎದ್ದಿದೆ. ಅಟ್ ದಿ ಸೇಮ್ ಟೈಮ್ ಇಲ್ಲಿ ಅನಿರೀಕ್ಷಿತವಾದಂಥ ಒಂದು ನಾಮಿನೇಷನ್ ಕೂಡ ನಡೆದು ಎಲಿಮಿನೇಷನ್ ಕೂಡ ಆಗಿದೆ ಅನ್ನುವಂಥ ಮಾಹಿತಿ ಕೇಳಿ ಬರ್ತಿದೆ. ಇದು ಎಲಿಮಿನೇಷನ್ನ ಅಥವಾ ಸೀಕ್ರೆಟ್ ರೂಮಾ, ಈ ರೀತಿಯಾದಂಥ ಒಂದು ಅನುಮಾನನೂ ಕೂಡ ಮೂಡಿದೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಸೂಟ್ಕೇಸನ್ನು ಹಿಡ್ಕೊಂಡು ಹೊರಗಡೆ ಬಂದಿರೋದು ಯಾವುದೋ ಸಾಮಾನ್ಯವಾದಂಥ ಸ್ಪರ್ಧಿ ಅಲ್ಲ. ಅಶ್ವಿನಿ ಗೌಡ ಅನ್ನುವಂತಹ ಸ್ಟ್ರಾಂಗೆಸ್ಟ್ ಸ್ಪರ್ಧಿ, ಬಿಗ್ ಬಾಸ್ ಮನೆಯ ಕಿರಿಕ್ ಕುತಂತ್ರಿ. ಈಕೆ ಬಿಗ್ ಬಾಸ್ ಮನೆಯಿಂದ ಈಗ ಹೊರಗಡೆ ಬಂದಿದ್ದಾರೆ, ಸೂಟ್ಕೇಸನ್ನು ಹಿಡ್ಕೊಂಡು ಹೊರಗಡೆ ಬಂದಿದ್ದಾರೆ. ಬಟ್ ಎಲ್ಲಿ ಹೋಗಿದ್ದಾರೆ, ಎಲಿಮಿನೇಷನ್ ಆದ್ರ, ಈ ರೀತಿ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಈ ಬಾರಿ ಸಾಕಷ್ಟು ಅನಿರೀಕ್ಷಿತ ಡೆವಲಪ್ಮೆಂಟ್ಗಳಿಗೆ ಸಾಕ್ಷಿ ಆಗಲಿದೆ ಅನ್ನೋದು ಕೂಡ ಚರ್ಚೆ ಆಗ್ತಿರುವಂಥ ವಿಚಾರ. ಈ ವಾರ ಕಿಚ್ಚ ಸುದೀಪ್ ಅವರು ಹೇಳಿದಂತೆ ಬಿಗ್ ಬಾಸ್ ಮನೆಯ ಎಲ್ಲ ಸದಸ್ಯರು ಕೂಡ ನಾಮಿನೇಷನ್ ಆಗಿದ್ದಾರೆ. 5ನೇ ವಾರದ ಆಟ ಮುಗಿದ ಬಳಿಕ 6ನೇ ವಾರಕ್ಕೆ ಎಲ್ಲ ಸದಸ್ಯರನ್ನು ಕೂಡ ನಾಮಿನೇಟ್ ಮಾಡಲಾಗಿದೆ. ಇದಕ್ಕೆ ಕಾರಣವೂ ಕೂಡ ಇದೆ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟು ಜನ ಸದಸ್ಯರು ಈ ರೂಲ್ಸ್ ಬಗ್ಗೆ, ರೆಗ್ಯುಲೇಷನ್ಸ್ಗಳ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ಕನ್ಸಿಡರೇಷನ್ ಮಾಡ್ತಿಲ್ಲ. ಏನಾದರೂ ಒಂದು ವಿಚಾರವನ್ನು ಹೇಳಿದ್ರು ಅಂತ ಹೇಳಿದ್ರು ಕೂಡ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಿಲ್ಲ. ಹೀಗಾಗಿ ರೊಚ್ಚಿಗೆದ್ದಿರುವಂತಹ ಕಿಚ್ಚ ಸುದೀಪ್ ಅವರು ಅಷ್ಟು ಜನರನ್ನು ಕೂಡ ನಾಮಿನೇಟ್ ಮಾಡೋದ್ರ ಮೂಲಕ, ನೀವು ನಿಜವಾದಂಥ ಅಗ್ನಿ ಪರೀಕ್ಷೆಯನ್ನು ಎದುರಿಸಿ ಬನ್ನಿ, ನೀವು ಈ ಪರೀಕ್ಷೆಯಲ್ಲಿ ಯಾರು ಗೆಲ್ತಿರೋ ಅವರಿಗೆ ಮಾತ್ರ ಮುಂದೆ ಅವಕಾಶಗಳು ಸಿಗಲಿದ್ದಾವೆ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಈ ಮೂಲಕ ಕಿಚ್ಚ ಸುದೀಪ್ ಅವರು ಕೊಟ್ಟಂಥ ಟಾಸ್ಕ್ನ ಪರಿಣಾಮ ಅಥವಾ ಕೊಟ್ಟಂಥ ಟ್ವಿಸ್ಟ್ನ ಪರಿಣಾಮ ಬಿಗ್ ಬಾಸ್ ಮನೆಯಿಂದ ಈಗ ದೊಡ್ಡದೊಂದು ಎಲಿಮಿನೇಷನ್ ನಡೆದಿದೆ. ಅದು ಕೂಡ ಸ್ಟಾರ್ಟಿಂಗ್ ವೀಕ್ ಎಲಿಮಿನೇಷನ್, ಮಿಡ್ ವೀಕ್ ಎಲಿಮಿನೇಷನ್ನೂ ಅಲ್ಲ, 2ನೇ ದಿನಕ್ಕೇ ಆದಂಥ ಎಲಿಮಿನೇಷನ್. ಹಾಗಾದರೆ 6ನೇ ವಾರ 2ನೇ ದಿನಕ್ಕೆ ಆದಂಥ ಎಲಿಮಿನೇಷನ್ ಯಾವ ರೀತಿ ಇತ್ತು, ಏನಿದು ತಂತ್ರಗಾರಿಕೆ, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಈ ವಾರ ಕಿಚ್ಚ ಸುದೀಪ್ ಅವರು ಹೇಳಿದಂತೆ ಮನೆಯ ಎಲ್ಲ ಸದಸ್ಯರು ಕೂಡ ನಾಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಸಹ ಯಾವುದೇ ಟಾಸ್ಕನ್ನು ನೀಡಲ್ಲ. ಹಾಗಾಗಿ ಸ್ಪರ್ಧಿಗಳು ತಮ್ಮ ವೈಯಕ್ತಿಕ ಮೂಲಕ ಅಥವಾ ತಮ್ಮ ವ್ಯಕ್ತಿತ್ವದ ಆಟದ ಮೂಲಕ ತಮ್ಮನ್ನು ತಾವು ಸಾಬೀತುಗೊಳಿಸಬೇಕಾಗಿದೆ. ಈ ಎಲ್ಲದರ ನಡುವೆ ಈಗ ಇರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸೋಮವಾರ ರಾತ್ರಿ ಪ್ರಸಾರ ಆದಂಥ ಅದೊಂದು ಪ್ರೋಮೋ ಮತ್ತು ಅದರ ಮುಂದಿನ ಭಾಗ. ಹೌದು, ಬಹುಶಃ ನೀವು ಬಿಗ್ ಬಾಸನ್ನು ವೀಕ್ಷಿಸುವಂಥ ಸಂದರ್ಭದಲ್ಲಿ ಒಂದು ಪ್ರೋಮೋವನ್ನು ಗಮನಿಸಿರ್ತೀರ. ಎಲ್ಲರೂ ಕೂಡ ಸೂಟ್ಕೇಸನ್ನು ಪ್ಯಾಕ್ ಮಾಡಿ ಹಿಡ್ಕೊಂಡ್ಬಂದು ಗಾರ್ಡನ್ ಏರಿಯಾದಲ್ಲಿ ನಿಲ್ಲಿ ಅಂತೇಳಿ ಹೇಳಿದ್ದಾರೆ. ಅದಾದ ಬಳಿಕ ಒಂದು 3 ಜನರ ಹೆಸರನ್ನು ತೆಗೆದುಕೊಂಡು ಅವರು 3 ಜನರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅನ್ನುವಂತಹ ಸೂಚನೆಯನ್ನು ಕೊಡ್ತಾರೆ. ಅದಕ್ಕೆ ಪೂರಕವಾಗಿ ಒಬ್ಬ ಬಿಗ್ ಬಾಸ್ ಮನೆಯ ಸ್ಟ್ರಾಂಗೆಸ್ಟ್ ಸ್ಪರ್ಧಿ ಅಶ್ವಿನಿ ಗೌಡ ಕೂಡ ಸೂಟ್ಕೇಸನ್ನು ಇಟ್ಕೊಂಡು ಹೊರಗಡೆ ಹೋಗ್ತಾರೆ ಅನ್ನೋದು ಗೊತ್ತಾಗಿದೆ. ಇನ್ನು ಸೋಮವಾರದ ಸಂಚಿಕೆಯಲ್ಲಿ ಈ ಸ್ಪರ್ಧಿಗಳಿಗೆ ಅರ್ಹರಲ್ಲದ ಅಥವಾ ಇಬ್ಬರು ಈ ಮನೆಯಲ್ಲಿ ಇರೋದಕ್ಕೆ ಯೋಗ್ಯರಲ್ಲದ 2 ವ್ಯಕ್ತಿಗಳಿಗೆ ಮಸಿ ಬೆಳೆಯುವಂಥ ಟಾಸ್ಕ್ ಒಂದನ್ನು ಕೊಡಲಾಗಿತ್ತು. ಈ ಪ್ರಕ್ರಿಯೆ ಬಳಿಕ ಸೂಟ್ಕೇಸ್ ಜೊತೆಗೆ ಗಾರ್ಡನ್ ಏರಿಯಾಗೆ ಬರುವಂತೆ ಬಿಗ್ ಬಾಸ್ ಸೂಚನೆಯನ್ನು ಕೊಡ್ತಾರೆ. ಎಲ್ಲ ಸ್ಪರ್ಧಿಗಳು ಕೂಡ ಬಟ್ಟೆಯನ್ನು ಪ್ಯಾಕ್ ಮಾಡಿಕೊಂಡು ಗಾರ್ಡನ್ ಏರಿಯಾಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲಿ ಒಂದು ಟ್ವಿಸ್ಟನ್ನು ಕೊಡ್ತಾರೆ ಬಿಗ್ ಬಾಸ್. ಎಲ್ಲರೂ ಕೂಡ ಬಂದು ನಿಲ್ತಿದ್ದಂತೆ ಬಿಗ್ ಬಾಸ್ ಅಶ್ವಿನಿ ಗೌಡ ಹೆಸರನ್ನು ಹೇಳ್ತಾರೆ. ಆ ಅಶ್ವಿನಿ ಗೌಡ ಹೆಸರು ಹೇಳಿದ ತಕ್ಷಣ ಮುಖ್ಯ ದ್ವಾರ ತೆರೆದುಕೊಳ್ಳುತ್ತದೆ. ಅಶ್ವಿನಿ ಗೌಡ ಸೂಟ್ಕೇಸನ್ನು ಹಿಡಿದುಕೊಂಡು ಹೊರಗೆ ಬರ್ತಾರೆ. ನಿಜವಾಗಿಯೂ ಕೂಡ ಅಶ್ವಿನಿ ಗೌಡ ಹೊರಗೆ ಬಂದ್ರ ಅನ್ನೋದು ಈಗ ಸ್ಪಷ್ಟತೆ ಇಲ್ಲ. ಆದರೆ ಅಶ್ವಿನಿ ಗೌಡ ಸೂಟ್ಕೇಸ್ ಸಮೇತ ಈ ಮೇನ್ ಡೋರ್ನಿಂದ ಹೊರಗಡೆ ಕಾಲಿಟ್ಟಿದ್ದು ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತಿದೆ. ಇನ್ನು ಸೀಕ್ರೆಟ್ ರೂಮ್ಗೆ ಅಶ್ವಿನಿ ಗೌಡ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಅನುಮಾನ ವ್ಯಕ್ತವಾಗಿದೆ. ಯಾಕಂತ ಹೇಳಿದ್ರೆ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯ ಸ್ಟ್ರಾಂಗ್ ಕಂಟೆಸ್ಟೆಂಟು. ಈಗಾಗಲೇ ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿ ಹೊರ ಬಂದಿದ್ದರು. ಆದರೆ ರಕ್ಷಿತಾ ಶೆಟ್ಟಿ ಯಾವಾಗ ವಾಪಸ್ ಬಂದರೋ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿ ನಡುವೆ ಅಸಮಾಧಾನ ಸ್ಫೋಟವಾಗ್ತಾನೆ ಇದೆ. ಹೀಗಾಗಿ ಈಗ ಮತ್ತೆ ಈ ಅಸಮಾಧಾನ ಸ್ಫೋಟವಾಗ್ತದೆ ಅಥವಾ ಕೆಲವು ದಿನಗಳ ಕಾಲ ಮಾತ್ರ, ನಂತರ ಇದು ಕೂಡ ಕಾಮನ್ ಕ್ಲಿಯರ್ ಆಗಿಬಿಡುತ್ತಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಅನುಮಾನಗಳು ಇದ್ದಾವೆ. ಈಗ ಇರುವಂಥ ವಿಚಾರ ಏನಂತ ಹೇಳಿದ್ರೆ, ಅಶ್ವಿನಿ ಗೌಡ ಹೊರಗಡೆ ಹೋಗಿದ್ರೆ ಎಲ್ಲಿಗೆ ಹೋದರು,
ಎಲಿಮಿನೇಟ್ ಆದ್ರಾ ಅಥವಾ ಸೀಕ್ರೆಟ್ ರೂಮಿಗೆ ಹೋದ್ರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಒಂದು ವೇಳೆ ಎಲಿಮಿನೇಟ್ ಆದರೂ ಕೂಡ ಅಚ್ಚರಿ ಏನಿಲ್ಲ. ಕಾರಣ ಏನಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಿಂದ ಸಾಕಷ್ಟು ಜನ ಸ್ಪರ್ಧಿಗಳು ಈ ರೀತಿ ಮಧ್ಯದಲ್ಲಿ ಎಲಿಮಿನೇಟ್ ಆಗಿದ್ದು ಕೂಡ ಇದೆ. ಅದೇ ರೀತಿ ಎಲಿಮಿನೇಟ್ ಆಗಿದ್ದರೂ ಕೂಡ ಅಚ್ಚರಿ ಏನಿಲ್ಲ. ಬಟ್ ಅಶ್ವಿನಿ ಗೌಡ ಅಂತ ಸ್ಟ್ರಾಂಗೆಸ್ಟ್ ಸ್ಪರ್ಧಿಯನ್ನು ಎಲಿಮಿನೇಟ್ ಮಾಡುವಂಥ ಚಾನ್ಸಸ್ ಇರಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಆಕೆಯನ್ನು ಸೀಕ್ರೆಟ್ ರೂಮ್ಗೆ ಕಳಿಸಿ ಅಲ್ಲಿ ಬಂದ್ ಮಾಡಿ ಅಲ್ಲಿ ಒಂದಷ್ಟು ಸಂಗತಿಗಳನ್ನು ಆಕೆಗೆ ಅರ್ಥ ಮಾಡಿಸಿ ನಂತರ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿದ್ರೂ ಕೂಡ ಕಳಿಸ್ಬೋದು, ಅಥವಾ ಇಲ್ಲ ಬೇಡ ಅಂತೇಳ್ಬಿಟ್ಟು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಿದರೂ ಕೂಡ ಹಾಕ್ಬೋದು. ಇನ್ನು ಈ ಅಶ್ವಿನಿ ಗೌಡ ಜೊತೆಗೆ ಇನ್ನುಳಿದಂತಹ ಇಬ್ಬರ ಹೆಸರು ಕೂಡ ಇತ್ತು. ಆ ಹೆಸರು ಕೂಡ ಸದ್ಯಕ್ಕೆ ಸೇಫ್ ಆಗಿದೆ, ಬಟ್ ಡೇಂಜರ್ ಝೋನಲ್ಲಿ ಇದೆ ಅನ್ನುವಂಥ ವಿಚಾರವೂ ಕೂಡ ಗೊತ್ತಾಗಿದೆ. ಬಟ್ ಏನೇ ಆದರೂ ಕೂಡ ಸ್ನೇಹಿತರೆ, ಇಂಥದ್ದೊಂದು ಡೆವಲಪ್ಮೆಂಟ್ ನಡೆದಿರುವಂಥದ್ದು ಸಹಜವಾಗಿ ಒಂದಷ್ಟು ಆತಂಕಕ್ಕೆ ಮತ್ತು ಒಂದಷ್ಟು ಪ್ರಶ್ನೆಗಳಿಗೆ ಕಾರಣ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಏನಾಯಿತು ಏನು ಅನ್ನುವಂಥ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ ಅಂತಲೂ ಕೂಡ ಹೇಳ್ಬೋದು. ನಿಮಗೇನಿಸುತ್ತೆ ಸ್ನೇಹಿತರೆ, ಅಶ್ವಿನಿ ಗೌಡ ಬ್ಯಾಗನ್ನು ಹಿಡ್ಕೊಂಡು ಹೊರಗಡೆ ಬಂದಿರುವಂಥ ದೃಶ್ಯವನ್ನು ನೋಡಿದಾಗ ನಿಮಗೇನಿಸುತ್ತೆ? ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೆ ಎಷ್ಟು ಖುಷಿ ಇದೆ ನಿಮಗೆ, ಅಥವಾ ಈಕೆ ವಾಪಸ್ ಬರಬಾರ್ದು ಅಥವಾ ಬರಬೇಕು? ಏನು ನಿಮ್ಮ ಅಭಿಪ್ರಾಯ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.